ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಬಾಡಿಗೆ ತುಂಬ ತಂಪು ಮೆಂತ್ಯ ಸೊಪ್ಪು, ಹಾಗಾಗಿ ವಾರಕ್ಕೊಂದು ಸಲ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಂಡು ತಿನ್ನಿ. ಈಗ ಫಸ್ಟು ನೋಡೋಣ ಬನ್ನಿ ಏನೇನು ಬೇಕು ಅಂತ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು 4 ಬೀನ್ಸು, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ, ಒಂದು ದಪ್ಪದು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ. ಇವಾಗ ನೆಕ್ಸ್ಟು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಪೀಸ್ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ, ಆಗಲೇ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನೆಕ್ಸ್ಟು ನಾವು ಆಗಲೇ ರುಬ್ಬಿಟ್ಕೊಳ್ಳೋಕ್ಕೆ ಮಸಾಲೆ ಇಟ್ಕೊಂಡಿದ್ವಲ್ಲ, ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಈ ತರಕಾರಿ ಎಲ್ಲ ಬೆಂದಿದೆ, ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಮೆಂತ್ಯ ಸೊಪ್ಪು ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಹಿ ಇರುತ್ತೆ. ಅದು ಚೆನ್ನಾಗಿ ಬಾಡಿದ್ರೆ ಕಹಿ ಎಲ್ಲ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕು. ಇವಾಗ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬ ತಂಪು, ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮೆಂತ್ಯ ಸೊಪ್ಪಿನ ರೆಸಿಪಿನ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ವಾರಕ್ಕೊಂದು ಸಲ ಮಾಡ್ಕೊಂಡು ತಿನ್ನಿ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆಯಲ್ಲಿ ನೀರು ಸ್ವಲ್ಪನೂ ಇರಬಾರ್ದು, ಆ ರೀತಿ ಬಾಡಿಸ್ಕೊಳ್ಬೇಕು. ಇದನ್ನ ನೀರೆಲ್ಲ ಆವಿ ಆಗಬೇಕು, ಅಂದರೆ ಸೀದೋಗ್ಬಿಡ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ. ನೋಡಿ, ನೀರೆಲ್ಲ ಹೋಗಿದೆ. ಇವಾಗ ಇದಕ್ಕೆ 1:2, ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರೋ ತನಕ ಬಿಡಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಉಪ್ಪು ಹಾಕ್ಕೊಂಡು ಕುದಿ ಬರೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇದು ಕುದಿ ಬರ್ತಾ ಇದೆ, ಸೊ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗಿದು ಚೆನ್ನಾಗಿ ಒಂದು ಸಲ ಕುದಿ ಬಂದಿದೆ. ಇವಾಗ ಇದಕ್ಕೆ ಮುಚ್ಚಳ ಹಾಕಿ 1 ವಿಸಲ್ ಸಾಕು, 1 ವಿಸಲ್ ಹಾಕಿಸ್ಕೋಬೇಕು. ನೋಡಿ, ನಾನಿವಾಗ ಮುಚ್ಚಳ ಹಾಕಿ 1 ವಿಸಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ ನೋಡಿ. 1 ವಿಸಲ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ಸಾಕಾಗುತ್ತೆ 1 ವಿಸಲ್, ಇಲ್ಲ 2 ವಿಸಲ್ ಹಾಕ್ಸೋಕ್ಕೋದ್ರೆ ಬೆಂದೋಗ್ಬಿಡುತ್ತೆ. ನೋಡಿ, ಮಸಾಲೆ ಎಲ್ಲ ಮೇಲ್ಗಡೆ ಬಂದಿದೆ, ತರಕಾರಿ ಸೊಪ್ಪು ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಇದನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು, ಏಕೆಂದರೆ ಬಿಸಿ ಇದೆ ಅಲ್ವಾ. ತುಂಬ ನೀವು ರಫಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೋದ್ರೆ ಅದು ಬೆಂದೋದಂಗೆ ಆಗಿಬಿಡುತ್ತೆ. ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ಈಗ ಮೆಂತ್ಯ ಪಲಾವ್ ಬೆಳಿಗ್ಗೆ ತಿಂಡಿಗೆ, ಮಕ್ಕಳಿಗೆ ಟಿಫನ್ಗೆ, ಲಂಚ್ ಬಾಕ್ಸಿಗೆ ತುಂಬ ಟೇಸ್ಟಿಯಾದ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.